ಪತ್ರಿಕಾ ಟಿವಿ ಆರಂಭಿಸಲಿಕ್ಕೆ ಮಾಡಲಿಕ್ಕೆ ಟಿವಿ ಆರಂಭಿಸಲಿಕ್ಕೆ ಲೈಸೆನ್ಸ್ ಬೇಕಾಗ್ತದೆ. ಆದರೆ ಯೂಟ್ಯೂಬ್ ವೆಬ್ ಪೋರ್ಟಲ್ ಸೇರಿದಂತೆ ಡಿಜಿಟಲ್ ಮಾಧ್ಯಮಕ್ಕೆ ಯಾವುದೇ ಲೈಸೆನ್ಸ್ ಇಲ್ಲ. ಅವಕ್ಕೂ ಕೂಡ ಲೈಸೆನ್ಸ್ ತಗೊಳ್ಳ ರೀತಿಯಲ್ಲಿ ಮಾಡಿ ಅಂತ ಹೇಳಿದ್ದೇನೆ. ಅದ್ರ ಬಗ್ಗೆ ನಾವು ಪರಿಶೀಲನೆ ಮಾಡ್ತೀವಿ ಅಂತ. September 15th in Hubli, Chief Minister Siddaramaiah addressed electronic media journalists, urging them to put an end to speculative journalism, which he described as harmful to society. The occasion was the inauguration of Karnataka Electronic Media Journalists Association, where the CM also released the association's logo. Siddaramaiah pointed out that in his long political career, he had never asked the media to present him in a particular way. Even when false news was repeatedly shown about him, he said he had not questioned the channels. He stressed that he expected nothing from the media except the truth. Recalling one instance, he mentioned how some news channels held extensive debates after a crow sat on his car, even involving astrologers. All of it, he said, turned out to be baseless, and he warned that such practices could damage the media's credibility among the public. The Chief Minister retaliated that his government had always stood by freedom of expression and had never taken steps to harm it. During the event, the Karnataka Electronic Media Journalists Association raised concerns about unethical practices by certain YouTube channels, including blackmail, calling them a curse to society and a threat to the dignity of journalism. The association demanded that licenses be made mandatory for such channels. Responding, Siddaramaiah assured that the government would examine the issue and take appropriate measures. ಕೆಲವು ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಆ ಬೇಡಿಕೆಗಳೇನಪ್ಪಾ ಅಂತಂದ್ರೆ, ಪತ್ರಿಕಾ ಟಿವಿ ಆರಂಭಿಸಲಿಕ್ಕೆ ಪತ್ರಿಕೆ ಮಾಡಲಿಕ್ಕೆ ಟಿವಿ ಆರಂಭಿಸಲಿಕ್ಕೆ ಲೈಸೆನ್ಸ್ ಬೇಕಾಗ್ತದೆ. ಆದರೆ ಯೂಟ್ಯೂಬ್ ವೆಬ್ ಪೋರ್ಟಲ್ ಸೇರಿದಂತೆ ಡಿಜಿಟಲ್ ಮಾಧ್ಯಮಕ್ಕೆ ಯಾವುದೇ ಲೈಸೆನ್ಸ್ ಇಲ್ಲ. ಅವಕ್ಕೂ ಕೂಡ ಲೈಸೆನ್ಸ್ ತಗೊಳ್ಳ ರೀತಿಯಲ್ಲಿ ಮಾಡಿ ಅಂತ ಹೇಳಿದ್ದೇನೆ. ಅದ್ರ ಬಗ್ಗೆ ನಾವು ಪರಿಶೀಲನೆ ಮಾಡ್ತೀವಿ ಅಂತ. ಎರಡನೇ ಡಿಮ್ಯಾಂಡ್ ಆಗಿರ್ತಕ್ಕಂಥದ್ದು, ಮಾಧ್ಯಮ ರಂಗ ಸದಾಕಾಲ ಅಧಿಕಾರದಲ್ಲಿರುವವರ ವಿರುದ್ಧ ವಿರೋಧ ಪಕ್ಷವಾಗಿ ಕೆಲಸ ಮಾಡುತ್ತದೆ. ಇದನ್ನು ಅಕ್ರಮ ಕೊಡಲು ಸಹಿಸುವುದಿಲ್ಲ. ಸಾಮಾನ್ಯವಾಗಿ ಪತ್ರಕರ್ತರಿಗೆ ಕಳ್ಳರು, ನೀವು ಕಳ್ಳರ ಜೊತೆ ಯಾರು ಇರಿ, ಯಾರ ಜೊತೆ ಆದರೆ ನ್ಯಾಯವಾಗಿರಿ. ವಸ್ತುಸ್ಥಿತಿಯನ್ನು ಆಧಾರವಾಗಿ ಇಟ್ಟುಕೊಂಡು ನೀವು ಜನರಿಂದ ಕೆಲಸ ಮಾಡಿ, ಸತ್ಯ ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ಯಾಕೆಂತಂದ್ರೆ ಜನ ನಿಮ್ಮ ಮೇಲೆ ಬಹಳ ಭರವಸೆಯನ್ನ ಇಟ್ಕೊಂಡಿದ್ದಾರೆ. ಪತ್ರಕರ್ತರ ಮೇಲೆ, ಎಲೆಕ್ಟ್ರಾನಿಕ್ ಮೀಡಿಯಾ ಜರ್ನಲಿಸ್ಟ್ಗಳ ಮೇಲೆ ಬಹಳ ಭರವಸೆಯನ್ನ ಇಟ್ಕೊಂಡಿದ್ದಾರೆ. ಆ ಭರವಸೆ ಯಾವ ಕಾರಣಕ್ಕೂ ಕೂಡ ಸುಳ್ಳಾದ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಕೆಲಸ ಬಹಳ ಜರ್ನಲಿಸ್ಟ್ಗಳು ಏನ್ ಮಾಡ್ತಾರೆ, ಪಾಪ ಕಷ್ಟಪಡ್ತೀನಿ ನಿಜ. ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ 24 ಗಂಟೆ ಕೆಲಸ ಮಾಡಬೇಕು, ಚಳಿ ಗಾಳಿ ಮಳೆ ಅಂದರೆ ಕೆಲಸ ಮಾಡಬೇಕು. ಒಂದೊಂದು ಸಾರಿ ತೊಂದರೆ ಇರ್ತದೆ, ಜೀವ ಅಪಾಯದಂತ ಕೆಲಸ ತೊಂದರೆಗಳಿರ್ತವೆ. ಅಂತ ತೊಂದರೆಗಳನ್ನು ಕೂಡ ಎದುರಿಸಿ ಕೆಲಸ ಮಾಡಬೇಕಾದ ಪರಿಸ್ಥಿತಿ ಇರ್ತದೆ, ಅವೆಲ್ಲ ನಿಜ. ಆದರೆ ನೀವು ಮಾಡುವಾಗ ಯಾವುದೇ ವಿಚಾರನ ಯಾರ ಮೇಲೆ ಮಾಡಲಿ, ಒಂದು ಸರ್ಕಾರದ ಮೇಲೆ ಮಾಡಲಿ ಅಥವಾ ವ್ಯಕ್ತಿ ಮೇಲೆ ಮಾಡಲಿ, ಮಾಡುವಾಗ
ಊಹೆ ಮಾಡ್ಕೊಂಡು ಮಾಡಕ್ ಹೋಗ್ಬಿಡಿ. ಆಮೇಲೆ ಯಾರೋ ಹೇಳ್ತಾರೆ ಅಂತೇಳಿ ಮಾಡಕ್ ಹೋಗ್ಬಿಡಿ. ಅದನ್ನು ವೆರಿಫೈ ಮಾಡಿ, ಅದರ ಸತ್ಯ ಇದೆಯಾ ಸುಳ್ಳಿದೆಯಾ ಅಂತಕ್ಕಂಥದ್ದು ವೆರಿಫೈ ಮಾಡಿ. ನಾನು ಇಷ್ಟು ವರ್ಷ ಇದೆಯಲ್ಲ ರಾಜಕಾರಣದಲ್ಲಿ 78ರಲ್ಲಿ ತಾಲೂಕು ಬೋರ್ಡ್ ಮೆಂಬರ್ ಆದದ್ದು 1978. ಇಷ್ಟು ವರ್ಷದಿಂದ ಇದ್ದೇನೆ. 83ರಲ್ಲಿ MLA ಆದೆ, 84ರಲ್ಲಿ ಮಂತ್ರಿ ಆದೆ, 2 ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ, 9 ಚುನಾವಣೆಗಳು ಗೆದ್ದಿದ್ದೀನಿ, 4 ಚುನಾವಣೆಗಳು ಸೋತಿದ್ದೀನಿ, 2 ಅಸೆಂಬ್ಲಿ 2 ಪಾರ್ಲಿಮೆಂಟ್ ಸೋತೆ, 4 ಚುನಾವಣೆಗಳು. ಒಮ್ಮೆಲೂ ಕೂಡ ಯಾವ ಜರ್ನಲಿಸ್ಟ್ಗಳಿಗೂ ಕೂಡ ನಮ್ಮ ಬಗ್ಗೆ, ನನ್ನ ಬಗ್ಗೆ ಅಥವಾ ನಮ್ಮ ಪಕ್ಷದ ಬಗ್ಗೆ, ನಮ್ಮ ಸರ್ಕಾರದ ಬಗ್ಗೆ ಹೀಗೇ ಬರೀರಿ ಅಂತ ಯಾವತ್ತೂ ಹೇಳಿಲ್ಲ. ಒಂದು ವೇಳೆ ನನ್ನ ಮೇಲೆ ಟೀಕೆ ಮಾಡೋದು ಕೂಡ, ನಮ್ಮ ಸರ್ಕಾರದ ಮೇಲೆ ಟೀಕೆ ಮಾಡೋದು ಕೂಡ ಯಾಕೆ ಹಿಂಗೆ ಬರೆದಿದ್ದೀರಿ ಅಂತ ಕೇಳಿಲ್ಲ, ಕೇಳೋದು ಇಲ್ಲ. ನಿಮ್ಮ ರೈಟ್ ಟು ಇನ್ಫಾರ್ಮೇಶನ್ ಇದೆಯಲ್ಲ, ಇದಕ್ಕೆ ಇಂಟರ್ಫಿಯರ್ ಆಗಲ್ಲ, ಆದರೆ ಅದು ದುರುಪಯೋಗ ಆಗಬಾರ್ದು. ಅದಕ್ಕೋಸ್ಕರನೇ ನಾವು ಈ ಸುಳ್ಳು ಮಾಹಿತಿ ಇದೆಯಲ್ಲ, ಸುಳ್ಳು ಸುದ್ದಿ, ಇದಕ್ಕೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಅದನ್ನು ಯಾರು ಟೀಕೆ ಮಾಡ್ತಾ ಇಲ್ಲ, ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಅದಕ್ಕೋಸ್ಕರ ಈ ಸುಳ್ಳು ಸುದ್ದಿ ಹರಡದೇ ರೀತಿಯಲ್ಲಿ ಇರ್ಲಿಕ್ಕೋಸ್ಕರವಾಗಿ ಒಂದು ಕಾನೂನು ಮಾಡೋಣ ಅಂತೇಳಿ ವಿಚಾರ ಮಾಡ್ತಾ ಇದ್ದೀವಿ. ಅಟ್ ದಿ ಸೇಮ್ ಟೈಮ್ ನಾವು ಜರ್ನಲಿಸ್ಟ್ಗಳಿಗೆ ಬಹಳಷ್ಟು ಕೆಲಸಗಳನ್ನು ಕೂಡ ಮಾಡಿಕೊಟ್ಟಿದ್ದೀವಿ. ಫಾರ್ ಎಕ್ಸಾಂಪಲ್ 30 ವರ್ಷಗಳಿಂದ ಡಿಮ್ಯಾಂಡ್ ಇತ್ತು. ಏನಪ್ಪಾ ಅಂತಂದ್ರೆ, ಹಳ್ಳಿಗಾಡಿನಲ್ಲಿರ್ತಕ್ಕಂಥ ಪತ್ರಕರ್ತರಿಗೆ ಬಸ್ನಲ್ಲಿ ಓಡಾಡಲಿಕ್ಕೆ ಫ್ರೀಯಾಗಿ ಮಾಡಿಕೊಡೋದು ಡಿಮ್ಯಾಂಡ್ ಇತ್ತು. ಅದನ್ನು ಮಾಡಿಕೊಟ್ಟಿದ್ದೀವಿ. ಇಲ್ಲ ಮಾಡಿಕೊಟ್ಟಿದ್ದೀವಿ. ಆಮೇಲೆ ಈ ಪತ್ರಕರ್ತರಿಗೋಸ್ಕರ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಜಾರಿಗೆ ತಂದಿದ್ದೀವಿ. ಈ ಯೋಜನೆಯಲ್ಲಿ 5 ಲಕ್ಷ ರೂಗಳವರೆಗೆ ಉಚಿತ ಚಿಕಿತ್ಸೆ ನೀಡುವ ಸೌಲಭ್ಯ ಇದೆ. ಇದು ನಮ್ಮ ಸರ್ಕಾರ ಮಾಡಿರೋದು. ಆಮೇಲೆ ನಿವೃತ್ತ ಪತ್ರಕರ್ತರಿದ್ದಾರಲ್ಲ, ಅವ್ರ ಮಾಸಾಸನ 15,000 ರೂಪಾಯಿಗೆ ಏರಿಸಿದ್ದೀವಿ. ಮತ್ತೆ ಮಾಧ್ಯಮ ಅಕಾಡೆಮಿಗೆ ಇದೇ ಮೊದಲನೇ ಬಾರಿ ಟಿವಿನಲ್ಲಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದೇವೆ. ಈ ಚಪ್ಪಳ ಗಡ್ಡದೇ ಇರೋದು ಅದರಿಂದ ನಾವು ಅನೇಕ, ಆಮೇಲೆ ಪತ್ರಿಕಾ ವಿತರಕರಿದ್ದಾರಲ್ಲ, ಅವ್ರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ನಾವು ನಿಮ್ಮ ಜೊತೆ ಇರ್ತೀವಿ, ಆದರೆ ನಿಮ್ಮಿಂದ ನಾವು ಏನೂ ಅಪೇಕ್ಷೆ ಮಾಡಲ್ಲ. ಆದರೆ ಸತ್ಯ ಬರೀತೀವಿ. ಏನ್ ಮಾಡ್ತಾರೆ, ನಾವು ಅನೇಕ ಸಾರಿ ಹೇಳಿದ್ದೀನಿ ನಾನು. ಈಗ ಒಂದ್ಸಾರಿ ಸುಳ್ಳು ಸುದ್ದಿ ಹೆಂಗೆ ನಡೆಸ್ತದೆ ಅಂತ ಒಂದ್ಸಾರಿ ನನ್ನ ಕಾರ್ ಮೇಲೆ ಕಾಗಿತ್ತು. ಹೌದಪ್ಪ, ಹಾಗೆ ಇಬ್ರು ನನ್ನ ಟಿವಿನಲ್ಲಿ ಚಾನೆಲ್ ಅಲ್ಲಿ ಚರ್ಚೆ. ಸಿದ್ದರಾಮಯ್ಯ ಕಾರ್ ಮೇಲೆ ಹಾಗೆ ಕೂತು ಅದು ಅನಿಷ್ಟ. ಒಬ್ಬ ಏನ್ ಹೇಳೋದು ಅಂತಂದ್ರೆ, ನಾನು ಆಗ ಇನ್ನೂ ಜನ್ಮದ ತಿಂಗಳೇನೆ
ಮುಂಚಿತವಾಗಿಯೇ ಬಜೆಟ್ ಮಂಡಿಸೋದಕ್ಕಿಂತ ಮುಂಚಿತವಾಗಿಯೇ ಮುಖ್ಯಮಂತ್ರಿ ಸ್ಥಾನ ಹೋಗ್ತದೆ. ಇನ್ನೊಬ್ಬರು ಬಜೆಟ್ ಮಂಡಿಸ್ತಾರೆ, ಬಜೆಟ್ ಮಂಡಿಸಾದ್ಮೇಲೆ ಹೋಗ್ಬೇಕಾದ್ರೆ ಅದಾದ್ಮೇಲೆ 2 ವರ್ಷ ಇದ್ದೇನೆ. ಅದಾದ್ಮೇಲೆ 2 ವರ್ಷ ಇದೆ. ಆಮೇಲೆ 2ನೇ ಸಾರಿ ಮುಖ್ಯಮಂತ್ರಿ ಆಗಿದೆ. ಹಿಂಗೆಲ್ಲ ಬರೀಬೋದ ಹೇಳಿ ನೋಡೋಣ, ಹಿಂಗೆಲ್ಲ ಹೇಳ್ಬೋದ, ಟಿವಿನಲ್ಲಿ ಚರ್ಚೆ ಮಾಡ್ಬೋದ? ಇವೆಲ್ಲ ಮಾಡಬೇಡಿ ಅಷ್ಟೇ. ನಿಮ್ಮ ನ್ಯಾಯಯುತವಾದಂಥ ಬೇಡಿಕೆಗಳಿಗೆ ಯಾವಾಗಲೂ ಕೂಡ ಸರ್ಕಾರ ನಾವು ಸಹಾಯ ಮಾಡಲಿಕ್ಕೆ ಬದ್ಧರಾಗಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ರೈಟ್ ಟು ಇನ್ಫಾರ್ಮೇಶನ್ ಇದೆಯಲ್ಲ, ಇದಕ್ಕೆ ನಾವು ಯಾವತ್ತೂ ವಿರೋಧ ಇಲ್ಲ. ಆಮೇಲೆ ಎಂಥದ್ದು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಯಾವಾಗಲೂ ಕೂಡ ನಮ್ಮ ನಾನು ಬದ್ಧವಾಗಿದ್ದೇನೆ, ನಮ್ಮ ಸರ್ಕಾರ ಬದ್ಧವಾಗಿದೆ. ಈ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮೊಟಕು ಮಾಡ್ತಕ್ಕಂಥ ಕೆಲಸವನ್ನ ಎಂದೂ ಮಾಡಲ್ಲ, ಇಲ್ಲಿವರೆಗೂ ಮಾಡಿಲ್ಲ, ಮುಂದೇನೂ ಕೂಡ ಮಾಡಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿ ಅತ್ಯಂತ ಸಂತೋಷದಿಂದ ಈ ಕರ್ನಾಟಕ ಎಲೆಕ್ಟ್ರಾನಿಕ್ ಮೀಡಿಯಾ ಜರ್ನಲಿಸ್ಟ್ ಅಸೋಸಿಯೇಷನ್ ಸಂಘಟನೆಯನ್ನ ಉದ್ಘಾಟನೆ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಇದು ಎಲ್ಲ ಜರ್ನಲಿಸ್ಟ್ಗಳಿಗೆ ಸಹಾಯ ಮಾಡಲಿ ಅಂತಕ್ಕಂಥ ಮಾತುಗಳನ್ನು, ಆಶಯಗಳನ್ನು ವ್ಯಕ್ತ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.